ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಆದ್ಯ ಕಲರ್ಫುಲ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತು ನಾನು ಫಿಶ್ ಮಸಾಲ ತವಾ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇದು ನಾನು 1 kg ಫಿಶ್ ತರಿಸಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು 3-4 ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಹಾಗೆ ಫಿಶ್ ಸ್ಮೆಲ್ ಬರಬಾರ್ದು ಅಂದರೆ 1 ಸ್ಪೂನು ರಾಗಿ ಹಿಟ್ಟು ಮತ್ತು ಅರ್ಧ ಸ್ಪೂನ್ ಹಳಿ ಉಪ್ಪು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇಟ್ಟು ಅದಾದಮೇಲೆ ಚೆನ್ನಾಗಿ ಫಿಶ್ನ ತೊಳಿಬೇಕು ಫ್ರೆಂಡ್ಸ್, ಆಗ ಸ್ಮೆಲ್ ಬರಲ್ಲ. ಓಕೆ, ಬನ್ನಿ ಈಗ ತವಾ ಫ್ರೈಗೆ ಹೇಗೆ ನಾವು ಮಸಾಲನ ರೆಡಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಬನ್ನಿ, ಒಂದು ದೊಡ್ಡ ಅಗಲ ಇರೋ ಪಾತ್ರೆ ತೊಗೊಳ್ಳಿ, ಇಲ್ಲ ತಟ್ಟೆ ತೊಗೊಳ್ಳಿ. ಹೀಗೆ ನಾನು 1 kg ಮೀನಿಗೆ ನಾನು 1.5 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಫ್ರೈ ಯಾವಾಗಲೂ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಖಾರದ ಪುಡಿ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನು ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಅರಿಶಿನ. ಅದು ನಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಪೌಡರ್ ಹಾಕ್ತಾಯಿದ್ದೀನಿ. ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದು, ಸೊ ಹಾಗಾಗಿ ನಾನು ಸ್ವಲ್ಪನೇ ಕಮ್ಮಿನೇ ಖಾರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಇವಾಗ ಸ್ವಲ್ಪ ಇದು ಫಿಶ್ ಫ್ರೈ ಮಸಾಲ ರೆಡಿಮೇಡು. ಸೊ ಇದು ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಮಾಮೂಲಿ ನಾವು ಹಾಕಿರೋ ಮಸಾಲೆನೇ ಸಾಕಾಗುತ್ತೆ. ನೋಡಿ ನಾನು ಯಾವ್ದು ಹಾಕಿದ್ದೀನಿ ಅಂತ. ಫಿಶ್ ಮಸಾಲ ಫ್ರೈ ಪ್ಲಸ್ ಫಿಶ್ ಕಬಾಬು ಆಗುತ್ತೆ. ಸೊ ಅದು ಪೌಡರು ನಾನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ನೋಡ್ಬೋದು ನೀವು. ಫಿಶ್ ಫ್ರೈ ಆ್ಯಂಡ್ ಫಿಶ್ ಕಬಾಬ್ ಫ್ರೈ ಎರಡೂ ಒಂದೇ. ಸೊ ಅದೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಓಕೆ, 1.5 ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ತೀನಿ. 1.5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್, 3/4 ಸ್ಪೂನು ಉಪ್ಪು. ಸ್ವಲ್ಪ ಸಾಲದಾಗಿತ್ತು, ಸೊ ನಾನು 1 ಸ್ಪೂನ್ ಉಪ್ಪು ಹಾಕಿದ್ರೆ 1 kgಗೆ 1 ಟೀ ಸ್ಪೂನು ಹಾಕಿದ್ರೆ ಓಕೆ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕಲಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಅರ್ಧ ಹೋಳು ಪೂರ್ತಿ ನಿಂಬೆಹಣ್ಣು ಕಲಸಿಟ್ಬಿಟ್ರೆ ಸ್ವಲ್ಪ ಹುಳಿ ಬರುತ್ತೆ. ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ ಅದು ಪೂರ್ತಿ. ಓಕೆ, ನೋಡಿ ಕಲಿಸ್ಬೇಕು ಹೀಗೆ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ತೆಳ್ಳಗಂತೂ ಮಾಡಬೇಡಿ, ಚೆನ್ನಾಗಿರಲ್ಲ. ಅದು ಮೀನಿಗೆ ಅಂಟ್ಕೊಳ್ಳೋ ಥರ ಇರಬೇಕು ಮಸಾಲೆ ಯಾವಾಗ್ಲೂ. ಹಾಂ, ನೋಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀವು ಇದಕ್ಕೆ ಬೇಕು ಅಂದರೆ ವಿನೆಗರ್ ಹಾಕ್ಕೋಬೋದು. ಆಮೇಲೆ ನಾನು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿದ್ದೀನಿ, ಬೇಕು ಅಂದರೆ ಅದು ಆಪ್ಷನ್. ಶುಂಠಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ. ನೋಡಿ ಈಗ ರೆಡಿ ಇದೆ, ಇದು ಕರೆಕ್ಟಾಗಿದೆ. ನೋಡಿ, ಕಾಣ್ತಾ ಇದೆಯಾ? ನೋಡಿ, ಜಾಸ್ತಿ ತೆಳುನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಅದು ಎಲ್ಲ ಫಿಶ್ಗೂ ಅಂಟ್ಕೊಳ್ಳೋ ಹಾಗಿರಬೇಕು, ನೋಡ್ತಾ ಇರಬೇಕು ನೀವು. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಇಲ್ಲ ಅಂದರೆ ತುಂಬ ತೆಳುವಾಗಿಬಿಡುತ್ತೆ ಫ್ರೆಂಡ್ಸ್, ಅದು ಮೀನಿಗೆಲ್ಲ ಅಂಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ. ಓಕೆ, ನಾನು ತೊಳೆದಿರೋ ಮೀನನ್ನು ಇವಾಗ ಪೀಸ್ ಮಾಡಿದ್ದೀನಿ. ಉದ್ದವಾದರೆ ಅದು ಚೆನ್ನಾಗಿ ಬೇಯಲ್ಲ, ನಮಗೆ ಇಷ್ಟ ಆಗಲ್ಲ, ಮನೇಲಿ ಯಾರೂ ತಿನ್ನಲ್ಲ. ಸೊ ಹಾಗಾಗಿ ದೊಡ್ಡ ಮೀನನ್ನು ಪೀಸ್ ಮಾಡಿಸಿದ್ದೀವಿ. ನೋಡಿ, ಇವಾಗ ಪೀಸ್ನೆಲ್ಲ ನಾನು ಅದು ಮಸಾಲೆನ ಪೀಸಿಗೆಲ್ಲ ಈಗ ಮಸಾಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನೀವು. ಯಾಕೆಂದರೆ ಜಾಸ್ತಿ ಗಟ್ಟಿ ಆದರೆ ಅದು ಒಂದು ಕಡೆ ಅಂಟ್ಕೊಳ್ಳುತ್ತೆ, ಒಂದು ಕಡೆ ಇರಲ್ಲ. ಸೊ ಎಲ್ಲ ಕಡೆನೂ ಪೇಸ್ಟ್ ಥರ ಇದ್ದರೆ ಅದು ಎಲ್ಲ ಕಡೆನೂ ಪೀಸಿಗೆ ಪೂರ್ತಿ ಅಂಟ್ಕೊಳ್ಳುತ್ತೆ. ನೋಡಿ, ಹೀಗೆ ಪೂರ್ತಿ ಕಲಸಿ ಇಡಬೇಕು. ನಾವು ಕಬಾಬ್ ಥರ ಒಂದೇ ಸಲ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದರಲ್ಲಿ ಮುಳ್ಳು ಬೇರೆ ಇರೋದ್ರಿಂದ ಕೈಗೆ ಚುಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನಾವು ಒಂದೊಂದೇ ಪೀಸ್ನ ಈ ಥರ ಪೂರ್ತಿ ಕವರ್ ಮಾಡಿದರೆ ಪೇಸ್ಟ್ ಥರ. ನೋಡಿ, ಈಗ ಆಗಿದೆ, ನಾನು ಎಲ್ಲದನ್ನು ಮಾಡಿದ್ದೀನಿ. ನೋಡಿ, ಒಂದು ಸಲ ಕಾಣ್ತಾ ಇದೆ ನಿಮಗೆ. ನೋಡಿ,
ಈ ಥರ ಪೂರ್ತಿ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ನ ನೀವು ಫ್ರಿಡ್ಜಲ್ಲಿ ಇಡಿ. ಫ್ರಿಡ್ಜ್ ಇಲ್ಲಾಂದರೆ ಓಕೆ, ಆಚೆ ಹಾಗೆ ಇಟ್ಟು ನೀವು ಮಾಡ್ಬೋದು. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡಿ. ನಾನು ಒಂದು ಚಿಕ್ಕ ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಜಾಸ್ತಿ ಡೀಪ್ ಫ್ರೈ ಮಾಡೋದಕ್ಕಲ್ಲ, ಸ್ವಲ್ಪ ನಾವು ಚಪಾತಿ ಬೇಯಿಸೋಕ್ಕೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ಎಣ್ಣೆ ಕಾದಿದೆ, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಅಂತ ಅಷ್ಟೆ. ನಾವು ಮೀನು ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ. ಹಾಗೆ ನಾವು ಫ್ಯಾಟ್ನ ಕಂಟ್ರೋಲ್ ಆಗಿಡ್ಬೋದು. ತುಂಬ ದಪ್ಪ ಆಗೋಲ್ಲ. ಚಿಕನ್ ಎಲ್ಲ ತಿನ್ನೋದ್ರಿಂದ ದಪ್ಪ ಆಗ್ತೀವಿ, ಬಟ್ ಮೀನು ತಿನ್ನೋದ್ರಿಂದ ನಾವು ದಪ್ಪ ಆಗೋಲ್ಲ, ಹಾಗೆ ಆರೋಗ್ಯವಾಗಿರುತ್ತೆ. ಓಕೆ ನೋಡಿ, ಎಣ್ಣೆ ಬಿಸಿಯಾಗಿತ್ತು. ನಾನು ಇವಾಗ ಫಿಶ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ದೊಡ್ಡ ಪಾತ್ರೆಯಲ್ಲಿ ಇಡೋದಾದರೆ ತವಾದ ಮೇಲೆ ಇಡಬೇಕು ಅಂದರೆ ಓಕೆ, ತವದ ಮೇಲೆ ಹಾಕ್ಕೊಳ್ಳಿ. ಬಟ್ ನಾನು ಒಂದೊಂದೇ ಪೀಸ್ ಹಾಕ್ತಾಯಿದ್ದೀನಿ ನೀಟಾಗಿ ಬೇಯಲಿ ಅಂತ ಅಷ್ಟೇ. ತವದ ಮೇಲೆ ಹಾಕಿ ನೀವು ಬೇಯಿಸ್ಕೊಳ್ತೀವಿ ಅಂದರೆ ಅದನ್ನು ಹಾಕಿ ಒಂದು 4-5 ಪೀಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿಡಿ. ಓಕೆ ನೋಡಿ, ಒಂದು 5 ನಿಮಿಷ ಬಿಡಿ ಬೇಯಿಸೋಕ್ಕೆ. 5 ನಿಮಿಷ ಬಿಟ್ಟು ಅದಾದಮೇಲೆ ಅದನ್ನು ಮಗ್ಚಾಕ್ಕೊಳ್ಳಿ. ನೋಡ್ತಿರ್ಬೋದು ನೀವು ನೋಡಿ, ಒಂದು ಕಡೆ ಪೂರ್ತಿ ಬೆಂದಿದೆ. ಒಂದು 5 ನಿಮಿಷ, ಒಂದು 3-4 ನಿಮಿಷ ಆದರೂ ಬೇಯಿಸಬೇಕು. ನಾನು ಇನ್ನೊಂದು ಪೀಸನ್ನ ಸೈಡಲ್ಲಿ ಹಾಕಿದ್ದೀನಿ, ಪ್ಲೇಸ್ ಇತ್ತು ಅಂತ. ನೀವು ಹೇಗೆ ಒಂದೊಂದೇ ಹಾಕಿ ಬೇಯಿಸ್ಕೊಳ್ಳೋದಾದರೆ ಒಂದೊಂದೇ ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ತವಾದಲ್ಲಾದರೆ ಒಂದು 4-5 ಒಂದೇ ಸಲ ಹಾಕಿ ಬೇಯಿಸ್ಬೋದು ಫ್ರೆಂಡ್ಸ್. ನೋಡಿ ಬೇಯ್ತಾ ಇದೆ. ಈಗ ಫಿಶ್ ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ಫ್ರೆಂಡ್ಸ್. ನಮ್ಮ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಾವು ಚಿಕನ್ನು ಮಟನ್ನು ತಿನ್ನೋದಕ್ಕಿಂತ ಫಿಶ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರ್ತೀವಿ. ಅದು ಮುಳ್ಳಿರುತ್ತೆ ಅನ್ನೋದೊಂದು ಬಿಟ್ಟರೆ ಅದು ಏನು ಅದರಿಂದ ತೊಂದರೆ ಇಲ್ಲ. ಅದೇ ಚಿಕನ್ ತಿನ್ನೋದ್ರಿಂದ ನಮಗೆ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳು. ಇದೊಂದು 5 ನಿಮಿಷನ ಓಕೆ, 5 ನಿಮಿಷನ ಬೇಯಕ್ಕೆ ಬಿಡಿ, ನೀಟಾಗಿ ಬೇಯಲಿ. ಇಲ್ಲಾಂದರೆ ಒಳಗೆಲ್ಲ ಹಸಿ ಇರುತ್ತೆ, ಸೊ ತಿನ್ನೋಕ್ಕಾಗಲ್ಲ. ನೀವು ಒಂದ್ಸಲ ಬೇಯ್ತಾ ಇದೆ, ಅದು ನೋಡ್ತಿರ್ಬೋದು. ಅದು ಎಣ್ಣೆ ಕಾಣ್ತಾ ಇರೋದು, ಅದು ಪೂರ್ತಿ ಡ್ರೈ ಆಗುತ್ತೆ. ಕೊನೆಗೆ ಬೆಂದಾದಮೇಲೆ ನೋಡ್ಬೋದು ಒಂದ್ಸಲ. ನೋಡಿ ಪೂರ್ತಿ ಡ್ರೈ ಆಗಿದೆ ಫ್ರೆಂಡ್ಸ್. ಎಣ್ಣೆ ನೋಡಿ ಆಗಿದೆ ಪೂರ್ತಿ, ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಆದ್ಯ ಕಲರ್ಫುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಆಗಿದೆ. ಈಗ ತೆಗಿತೀನಿ ನೋಡಿ ಒಂದ್ಸಲ. ಓಕೆ ನೋಡಿ ಫ್ರೆಂಡ್ಸ್, ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಒಂದ್ಸಲ ನೀವು ಮನೆಯಲ್ಲಿ ಮಾಡಿ ನೋಡಿ. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ಅನದರ್ ವ್ಲಾಗಲ್ಲಿ. ಬಾಯ್.